ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಹಾಗೆ ಬೆಳಗ್ಗೆನೆ ಹೆಲ್ತಿ ಡ್ರಿಂಕ್ನ ಕುಡಿದೆ. ಅಂದರೆ ಇವತ್ತು ಸ್ಪೆಷಲ್ ಡ್ರಿಂಕ್ನ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಎದ್ದಿದ್ದೇ ಲೇಟ್ ಆಗಿತ್ತು. ಹಾಗಾಗಿ ಜೀರಿಗೆ ಮತ್ತು ಆರೆಂಜ್ನ ಕಟ್ ಮಾಡಿ ಅದನ್ನು ಕುದಿಸಿ ಬರೀ ಅದು ಅಷ್ಟನ್ನೇ ಕುಡ್ಕೊಂಡೆ. ಸ್ಪೆಷಲ್ ಡ್ರಿಂಕ್ನ ಸಂಜೆ ಕುಡಿದ್ರೆ ಆಯಿತು ಅಂದ್ಕೊಂಡು ಅಷ್ಟನ್ನು ಮುಗಿಸ್ಕೊಂಡೆ. ಹಾಗೆಯೇ ಕುಡಿದ ತಕ್ಷಣವೇ ತಿಂಡಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ರಿಗೂ ತಿಂಡಿ ಲೇಟ್ ಆಗಿಬಿಟ್ಟಿತ್ತು. ತಿಂಡಿನ ಬೇಗ ಬೇಗ ಮುಗಿಸಿ ಎಲ್ರಿಗೂ ತಿಂಡಿ ಕೊಡಬೇಕಲ್ವ. ಹಾಗಾಗಿ ಅದು ಆವಾಗೆಲ್ಲ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ತಿಂಡಿ ಎಲ್ಲ ಮುಗಿಸಿ ಎಲ್ರಿಗೂ ತಿಂಡಿ ಆದಮೇಲೆ ಆನಂತರ ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ 11 ಗಂಟೆ ಆಗಿದೆ. ಈಗ ಹಾಲು ಕಾಯಕ್ಕೆ ಇಟ್ಕೊಂಡು ಒಂದು ಕಡೆ, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಳ್ತಿದ್ದೀನಿ. ಇಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ತೀನಿ ನನಗೆ ಯಾವಾಗಲೂ ನಾನು ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಳ್ಳೋದು. ನಮ್ಮ ಮನೆಯವರೆಲ್ಲರೂ ಅಂಗಡಿ ಅಕ್ಕಿನ ಯೂಸ್ ಮಾಡ್ಕೊಳ್ತಾರೆ. ಎರಡೆರಡು ಥರ ಅನ್ನನ ಮಾಡ್ಕೊಳ್ತೀನಿ. ನಾನು ಅಂಗಡಿ ಅಕ್ಕಿನ ಇಷ್ಟಪಡೋದಿಲ್ಲ, ರೇಷನ್ ಅಕ್ಕಿನೇ ತಿಂದ್ಕೊಳ್ತೀನಿ. ನಾನು 2-3 ಸಲ ನೀಟಾಗಿ ತೊಳೆದು ಆನಂತರ ಅನ್ನನ ಒಂದು ವಿಷಲ್ ಹಾಕಿ ಕೂಗಿಸ್ಕೊಳ್ತೀನಿ. ಅದು ನನಗೆ ಮೆತ್ತಗಿರಬೇಕು ಆ ರೀತಿ ಮಾಡ್ಕೊಳ್ತೀನಿ. ಈಗ ಇದನ್ನು ಮುಗಿಸ್ಕೊಳ್ಳೋಣ. ಇವತ್ತು ಸ್ವಲ್ಪ ಜನ ಜಾಸ್ತಿ ಆಗಿಬಿಟ್ರು. ಮಾಡಿದ ತಿಂಡಿ ಎಲ್ಲ ಖಾಲಿ ಆಗೋಯ್ತು. ರೊಟ್ಟಿನೇ ಮಾಡಿದ್ದೆ ಇವತ್ತು ಕೂಡ. ಇವತ್ತೇನು ಸ್ಪೆಷಲಾಗಿ ಅನ್ನ ಮಾಡ್ತಿದ್ದೀನಿ ಅಂದ್ಕೋಬೇಡಿ. ಯಾವಾಗಲೂ ನಾನು ರೊಟ್ಟಿನೇ ತಿನ್ನೋದು. ಹಾಗಾಗಿ ರೊಟ್ಟಿನೇ ಮಾಡ್ಕೊಂಡಿದ್ದೆ. ನನಗೂ ಕೂಡ ತಿಂಡಿಗೆ ಒಂದು 2-3 ಜನ ಎಕ್ಸ್ಟ್ರಾ ಬಂದುಬಿಟ್ರು. ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ. ಹಾಗಾಗಿ ನನಗೆ ಮಾಡಿದ ತಿಂಡಿ ಕೂಡ ಖಾಲಿ ಆಯಿತು. ಹಾಗಾಗಿ ರೊಟ್ಟಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಸಖತ್ತಾಗಿತ್ತು. ಟೇಸ್ಟ್ ಮಾಡೋಕ್ಕೂ ಕೂಡ ಉಳಿಲಿಲ್ಲ. ಹಾಗಾಗಿ ರಾತ್ರಿ ಮಾಡಿದ್ದ ಸೊಪ್ಪಿನ ಸಾಂಬಾರಿದೆ, ಅಂದರೆ ಮೆಂತ್ಯ ಸೊಪ್ಪಿನ ಸಾಂಬಾರು, ಬಸ್ಸಾಂಬಾರು ಮಾಡಿದ್ದೆ. ಅದೇ ಇದೆ. ನಿಮಗೆ ಗೊತ್ತೇ ಇರುತ್ತೆ, ಮಾಮೂಲಿ ಸಾರಾದರೆ ಸ್ವಲ್ಪ ಕಮ್ಮಿನೇ ಮಾಡ್ಕೋಬೋದು. ಬಸ್ಸಾರಾದರೆ ಎಷ್ಟು ಕಮ್ಮಿ ಮಾಡೋಕ್ಕೋದ್ರೂ ಒಂದು 2 ಟೈಮಿಗಾದರೂ ಆಗೋವಷ್ಟು ಜಾಸ್ತಿನೇ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಕೂಡ ನಾನು ಜಾಸ್ತಿನೇ ಇತ್ತು ಸಾಂಬಾರು. ಅದನ್ನೇ ತಿನ್ಕೊಳ್ಳೋಣ ಅಂದ್ಕೊಂಡು ಅದನ್ನೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ 1 ಗಂಟೆ ಹಂಗೆ ನಾನು ಊಟ ಕೂಡ ಮುಗಿಸ್ಕೊಂಡು ಆನಂತರ ಕುಚ್ಚು ಕಟ್ಟಬೇಕು. ಅದು ಕೂಡ ಕೆಲಸ ಮುಗಿಸ್ಕೋಬೇಕು. ಹಾಗೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಆನಂತರ ತಿಂಡಿನ ತಿಂದ್ಕೊಳ್ಳೋಣ. ಇವತ್ತು ಕಾರು ಹೊರಗಡೆ ನಿಲ್ಲಿಸಿರೋದ್ರಿಂದ ಮದುವೆಗೆ ಹೋಗಿ ಬಂದ್ವಲ್ಲ, ಹೊರಗಡೆ ಇತ್ತು. ಕಾಂಪೌಂಡ್ ಎಲ್ಲ ತುಂಬ ಗಲೀಜಾಗಿತ್ತು. ನೀಟಾಗಿ ಇದು ಕಸ ಎಲ್ಲ ಹೊಡ್ಕೊಂಡು ತೊಳ್ಕೊಬಿಡೋಣ ಕಾಂಪೌಂಡ್ ಅಂತ ಕಸ ನೀಟಾಗಿ ಗುಡಿಸ್ಕೊಳ್ತಿದ್ದೆ. ಕಾರ್ ಒಳಗಡೆ ಇದ್ದಾಗ ನೀಟಾಗಿ ತೊಳೆಯೋಕ್ಕೂ ಆಗಲ್ಲ, ಗುಡಿಸೋದಕ್ಕೂ ಆಗಲ್ಲ. ಕಾರ್ ಸಂದಿ ಎಲ್ಲ ಧೂಳು ಕೂತ್ಬಿಟ್ಟಿರುತ್ತೆ, ಚಿಕ್ಕ ಚಿಕ್ಕ ಧೂಳು, ಅದು ಇದು ಕಸ ಎಲ್ಲ ಬಂದು ಕೂತ್ಬಿಟ್ಟಿರುತ್ತೆ. ಹೊರಗಡೆ ಇದ್ದರೆ ನೀಟಾಗಿ ಕಾಂಪೌಂಡ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೋದು. ಅದನ್ನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನೆಲ್ಲ ಮನೆ ಒಳಗಡೆ ಹಾಕ್ಕೊಂಡಿದ್ದೀನಿ. ನನಗೆ ಮನೆ ತುಂಬ ಪ್ಲ್ಯಾಂಟ್ಗಳಿರಬೇಕು ಅಂತ ಆಸೆ ಯಾವಾಗಲೂ ಕೂಡ. ಅದೇ ರೀತಿ ಸ್ವಲ್ಪ ಪ್ಲ್ಯಾಂಟ್ಗಳನ್ನ ಹಾಕ್ಕೊಂಡಿದ್ದೀನಿ. ನನಗೊಬ್ಳಿಗೆ ಅಷ್ಟೇ ಇಷ್ಟ ಆಗೋದು, ಇಲ್ಲದೆ ಎಲ್ರಿಗೂ ಇಷ್ಟ ಆಗೋದಿಲ್ಲ. ನಮ್ಮ ಮನೇಲಿ ಎಲ್ಲರೂ ಅಷ್ಟು ಇಷ್ಟಪಡೋದಿಲ್ಲ ಪ್ಲ್ಯಾಂಟ್ನ. ಹಾಗಾಗಿ ಸ್ವಲ್ಪನೇ ಪ್ಲ್ಯಾಂಟ್ನ ಈ ರೀತಿ ಹ್ಯಾಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹ್ಯಾಂಗಿಂಗ್ದು 2 ಸೆಟ್ನ ತರಿಸಿದ್ದೆ. ಇಲ್ಲಿ ಗೋಡೆಲಿ ಹಾಕಿರೋದೊಂದು, ಇನ್ನು ಸೈಡಲ್ಲಿ ಪಾಟ್ನ ಅದರೊಳಗಡೆ ಇಟ್ಟು ಹ್ಯಾಂಗ್ ಮಾಡಿರೋ ಅಂಥದ್ದು 2 ಥರದನ್ನ ತರಿಸಿದ್ದೆ. ಅದರ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಹಾಗೆಯೇ ಇದು ಪ್ಲಾಸ್ಟಿಕ್ ಬಾಟಲ್ಗೆ ಕಟ್ ಮಾಡಿ ಈ ರೀತಿ ಪಾನ್ ಪ್ಲ್ಯಾಂಟ್ನ ಹಾಕಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ನೀವು ನೋಡ್ಬೋದು. ಬೇರೆಲ್ಲ ಎಷ್ಟು ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬಂದಿದೆ, ವೈಟಾಗಿ. ಯಾವಾಗಲೂ ಕೂಡ ಅದೇ ಥರ ಆಗ್ತಿರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ನೀರಲ್ಲಿ ಹಾಕಿಟ್ಟಿದ್ರು ಕೂಡ ನಾನು ಹಾಕಿಟ್ಟು ಒಂದು 5-6 ತಿಂಗಳು ಮೇಲೆ ಆಗಕ್ಕೆ ಬಂತು. ಎಷ್ಟು ಚೆನ್ನಾಗಿದೆ ಅಂತ. ನಂತರ ಪ್ಲ್ಯಾಂಟ್ನ ಇಷ್ಟಪಡೋರೆಲ್ಲ ಇದೇ ರೀತಿ ಚಿಕ್ಕ ಬಾಟಲ್ಸ್ಗೆ ಎಲ್ಲ ಹಾಕಿ ಡೆಕೋರ್ ಮಾಡಿ ಮನೆಯೊಳಗೆಲ್ಲ ಇಟ್ಕೊಂಡಿರ್ತಾರೆ. ನನಗೂ ಕೂಡ ಮನೆ ತುಂಬ ಪ್ಲ್ಯಾಂಟ್ಗಳಿರಬೇಕು. ಫುಲ್ ಮನೆಯೆಲ್ಲ ಗ್ರೀನ್ ಆಗೋ ಥರ ದೊಡ್ಡ ದೊಡ್ಡ ಪ್ಲ್ಯಾಂಟು, ಅದು ಪಾನ್ ಪ್ಲ್ಯಾಂಟೆಲ್ಲ ಮನೆ ಒಳಗಡೆ ಇಟ್ಕೋಬೇಕು ಅಂತ ತುಂಬ ಆಸೆ. ಆದರೆ ಎಲ್ರಿಗೂ ಇಷ್ಟ ಆಗೋದಿಲ್ವಲ್ಲ ಅಂತ ಸುಮ್ಮನೆ ಇದ್ದೀನಿ. ನಾನು ಕೂಡ ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಅಡುಗೆ ಮನೆಯಲ್ಲಿ 2 ಥರದ್ದು ಹಾಕಿದ್ದೀನಿ. ಇದು ಪಾನ್ ಪ್ಲ್ಯಾಂಟ್ ಒಂದು, ಇನ್ನೊಂದು ಮನಿ ಪ್ಲ್ಯಾಂಟ್ ಒಂದು, 2. ಹಾಗೆ ಮೆಟ್ಲು ಮೇಲೆ ತುಂಬಾ ಗಿಡಗಳನ್ನ ಇಟ್ಟಿದ್ದೀನಿ, ಡಿಫ್ರೆಂಟ್ ಆಗಿರೋ ಅಂಥ.
ಎಲ್ಲ ಥರ ಪ್ಲ್ಯಾಂಟ್ಗಳನ್ನ ಮನೆ ಒಳಗಿಟ್ಟು ಅಂತ ಗಿಡಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದೆಲ್ಲ ಚಿಕ್ಕ ಚಿಕ್ಕದು ಇನ್ನು ದೊಡ್ಡ ದೊಡ್ಡ ಗಿಡಗಳೆಲ್ಲ ಮನೆ ಒಳಗಿಟ್ಟು ಅಂಥದ್ದು ಬರುತ್ತಲ್ಲ, ಅದನ್ನು ಇಡಬೇಕು ಅಂತ ಆಸೆ. ನೋಡೋಣ, ಅದನ್ನೆಲ್ಲ ಯಾವಾಗಲಾದರೂ ತರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಅಷ್ಟೊಂದು ಅರ್ನಿಂಗ್ಸ್ ಏನೂ ಇಲ್ವಲ್ಲ, ಹಾಗಾಗಿ ಅದನ್ನೆಲ್ಲ ತರೋದಕ್ಕಾಗ್ತಿಲ್ಲ. ಮುಂದೆ ನಾನು ಯೂಟ್ಯೂಬ್ನಿಂದ ಏನಾದರೂ ಅರ್ನಿಂಗ್ಸ್ ಆದರೆ ಆವಾಗ ನೋಡ್ಕೊಳ್ಳೋಣ, ತರೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ತರೋದು ಅದನ್ನೇ ಫಸ್ಟು ತರಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ವೆರೈಟಿ ಪಾಟ್ಗಳು ಡಿಫ್ರೆಂಟಾಗಿರೋ ಅಂಥದ್ದು ಅವೆಲ್ಲ ಕಾಸ್ಟ್ಲಿನೇ ಇರ್ತವೆ. ಹಾಗಾಗಿ ಅವನ್ನೆಲ್ಲ ತರೋದು ಸ್ವಲ್ಪ ದುಡ್ಡು ಬೇಕಲ್ವ, ಜಾಸ್ತಿನೇ. ಹಾಗಾಗಿ ಅವನ್ನೆಲ್ಲ ತಗೊಳಕ್ಕೆ ಹೋಗಿಲ್ಲ. ಬೇರೆಯವ್ರನ್ನ ಕೇಳೋದಕ್ಕೆ ಒಂದು ಸ್ವಲ್ಪ ಹಿಂಸೆ, ಇರಿಟೇಟ್ ಆಗುತ್ತೆ. ಹಾಗಾಗಿ ನಾನೇ ನನ್ನ ದುಡಿಮೆಲೆ ತಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಇವಾಗ ಸದ್ಯಕ್ಕೆ 2 ಪ್ಲ್ಯಾಂಟ್ಗಳನ್ನೂ ಕೂಡ ಅದುವೇ ಅಡುಗೆ ಮನೇಲಿ ಇಟ್ಟಿರೋದ್ರಿಂದ ಗಿಡದ ಮೇಲೆಲ್ಲ ಆಯ್ಲಿ ಆಗಿರುತ್ತೆ, ಜಿಡ್ಡು ಥರ. ಅದನ್ನೆಲ್ಲ ನೀಟಾಗಿ ಒಂದು ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೋಬೇಕು. ನಾನಂತೂ ಒಂದು ವಾರಕ್ಕೊಂದ್ಸಲನೇ ಕ್ಲೀನ್ ಮಾಡೋದು ಅಡುಗೆ ಮನೇಲಿರೋದು, ಅಥವಾ ಬೇರೆ ಮನೆ ಒಳಗಿರೋವಂಥ ಎಲ್ಲ ಗಿಡಗಳನ್ನೂ ಕೂಡ ಈ ರೀತಿ ನೀಟಾಗಿ ವಾಶ್ ಮಾಡಿ, ಬೇರು ಕೂಡ ನೀರಲ್ಲೇ ಹಾಕಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಕಪ್ಪಾಗಿಬಿಡುತ್ತೆ. ಅದನ್ನೆಲ್ಲ ಹಾಗಕ್ಕೆ ಬಿಡಬಾರ್ದು, ನೀಟಾಗಿ ತೊಳಿತಾ ಇರಬೇಕು ಅವಾಗವಾಗ. ಹೊಸ ನೀರು ಹಾಕಿ ಈ ರೀತಿ ಬೇರೆಲ್ಲ ಅದರೊಳಗಡೆ ನೀಟಾಗಿ ಕಳಿಸ್ಬೇಕು, ಇಲ್ಲಾಂದರೆ ಗಿಡಗಳು ಕೂಡ ಒಣಗಿ ಹೋಗಿಬಿಡುತ್ತೆ. ಈ ರೀತಿ ನೀಟಾಗಿ ಅದರೊಳಗಡೆ ಹಾಕಿ ಹ್ಯಾಂಗ್ ಮಾಡೋಣ. ಅದು ಅಡುಗೆ ಮನೇಲಿ ಹ್ಯಾಂಗ್ ಮಾಡಿರೋವಂಥದ್ದು, ಅದು ನಾನೇ ಮಾಡಿರೋದು ಕೈಯಲ್ಲಿ. ಅದ್ರದ್ದು ಬೇಕಿದ್ರೆ ಡಿಸ್ಕ್ರಿಪ್ಷನ್లో ಹಾಕಿರ್ತೀನಿ. ಆಲ್ರೆಡಿ ಅಲ್ಲಿ ಆ ವಿಡಿಯೋನ ಶೇರ್ ಮಾಡಿದ್ದೀನಿ ನಾನು, ಅಂದರೆ ತುಂಬ ಹಳೆ ವಿಡಿಯೋ. ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಆ ರೀತಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನ ಚಿಕ್ಕ ಬಾಟಲ್ಗೆ ಹಾಕಿ ಹ್ಯಾಂಗ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಅದು ಯಾವ ರೀತಿ ಹ್ಯಾಂಗ್ ಮಾಡಿದ್ದೀನಿ, ಅದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ಕೊಡೋದಕ್ಕಾಗೋದಿಲ್ಲ, ಬರೀ ಹಾಗೆ ಹೇಳ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಡುಗೆ ಮನೇಲಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ, ಅಷ್ಟು ಚೆನ್ನಾಗಿದೆ. ಹಾಗೆಯೇ ಇದನ್ನು ಕೂಡ ಇಟ್ಬಿಟ್ಟು ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ. ಇದನ್ನು ನೀಟಾಗಿ ತೊಳ್ಕೊಂಡು ಹೊಸ ನೀರನ್ನ ಹಾಕಿ ಇಡ್ತಿದ್ದೀನಿ. ಇದನ್ನು ಕೂಡ ಒಂದು ವಾರಕ್ಕೊಂದ್ಸಲನೇ ಚೇಂಜ್ ಮಾಡ್ತೀನಿ. ಗಲೀಜಾಗಿದ್ದರೆ ಮಾತ್ರ ಚೇಂಜ್ ಮಾಡ್ತೀನಿ, ಇಲ್ಲಾಂದರೆ ಹಾಗೆಯೇ ಹೊಸ ನೀರನ್ನ ಹಾಕ್ತಾ ಇರ್ತೀನಿ ಅದರೊಳಗಡೆನೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ಎಷ್ಟು ಗ್ರೀನ್ ಆಗಿದೆ ನೋಡ್ಬೋದು. ಒಂದು ಸ್ವಲ್ಪನೂ ಒಳಗಡೆ ಇಟ್ಟಿರೋದ್ರಿಂದ ಕಲರ್ ಚೇಂಜ್ ಆಗಿಲ್ಲ. ಹಾಗೆಯೇ ಒಂದು ಕಾಫಿ ಕಪ್ಪಲ್ಲಿ ಒಂದು ಪ್ಲ್ಯಾಂಟ್ನ ಹಾಕಿಟ್ಟಿದ್ದೆ, ಈ ರೀತಿ ಸ್ಪೈಡರ್ ಪ್ಲ್ಯಾಂಟ್ನ. ಅದು ನೀರಿಲ್ಲದೆ ಒಣಗೋಗ್ಬಿಟ್ಟಿದೆ. ನಾನು ಅಮ್ಮನ ಮನೆಗೆ ಹೋಗಿದ್ನಲ್ಲ, ಆವಾಗ ನೀರು ಹಾಕಿಲ್ಲ ಕರೆಕ್ಟಾಗಿ. ಅದನ್ನು ಗ್ಲಾಸ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಇನ್ನೊಂದು ಸ್ಪೈಡರ್ ಪ್ಲ್ಯಾಂಟಲ್ಲಿ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಬಂದಿರುತ್ತಲ್ಲ, ಅದನ್ನು ಕಟ್ ಮಾಡಿಕೊಂಡು ಅದನ್ನು ನೀರೊಳಗಡೆ ಹಾಕಿಟ್ಟಿದ್ರೆ ಎಷ್ಟು ದಿನ ಆದರೂ ಕೂಡ ಹಾಕ್ತಾಯಿದ್ರೆ, ನೀರು ಖಾಲಿ ಆದಾಗೆಲ್ಲ ಹಾಕ್ತಾಯಿದ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀರೊಳಗಡೆನೇ ಕೂಡ. ನನಗಂತೂ ಈ ರೀತಿ ಪ್ಲ್ಯಾಂಟ್ಗಳನ್ನೆಲ್ಲ ನಾನು ಇಲ್ಲೇ ಇದ್ದರೆ ನೋಡ್ಕೊಳ್ತಿರ್ತೀನಿ, ತುಂಬ ಚೆನ್ನಾಗಿ ಕೂಡ ಬಂದಿರುತ್ತೆ. ಇದೊಂದು ಚಿಕ್ಕದು ಆಗಿರೋಂಥ ಮನಿ ಪ್ಲ್ಯಾಂಟ್ನ ಈ ರೀತಿ ಹಾಕಿಟ್ಟಿದ್ದೀನಿ. ಇದನ್ನು ನಾನೇ ಮಾಡಿದ್ದೆ. ಇದ್ರದ್ದು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡ್ಕೊಳ್ಳಿ. ನೀವು ಕೂಡ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ, ಪುಟ್ಟು. ಆಮೇಲೆ ಅದರೊಳಗಡೆ ಚಿಕ್ಕ ಪ್ಲ್ಯಾಂಟ್ನ ಹಾಕಿ ಇಟ್ಕೋಬೋದು, ಬೇರೆ ಯಾವ್ದಾರಾದ್ರೂ ಪ್ಲ್ಯಾಂಟ್ನ ಹಾಕ್ಬೋದು. ನನಗೆ ಯಾಕೋ ಮನಿ ಪ್ಲ್ಯಾಂಟೇ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದೊಂದು ಸ್ವಲ್ಪ ಇನ್ನೂ ಬೆಳಿಬೇಕು, ಆಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗ ಒಂದೇ ಒಂದು ಎಲೆ ಇದೆ, ಹಾಗಾಗಿ ಅಷ್ಟು ಲುಕ್ ಕಾಣಿಸ್ತಿಲ್ಲ. ಈಗ ಉಳಿದಿರೋ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಆನಂತರ ಊಟನ ಮುಗಿಸ್ಕೋಬೇಕು. ನಂದಿನ್ನೂ ಊಟ ಆಗಿಲ್ಲ, ಆಲ್ರೆಡಿ 1:30 ಆಗಕ್ಕೆ ಬಂತು. ಬೇಗ ನೀರೆಲ್ಲ ಹಾಕಿ ಮುಗಿಸ್ಬೋಣ. ಈಗ ಎಷ್ಟು ನೀರು ಹಾಕಿದ್ರೂ ಕೂಡ ಗಿಡಗಳೆಲ್ಲ ಒಣಗೋಗ್ಬಿಡುತ್ತೆ. ತುಂಬ ಗಿಡಗಳು ಒಣಗೋಗಿದೆ, ಅವೆಲ್ಲ ಇನ್ನೂ ಬೆಳಿತಾವೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಈಗ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಆನಂತರ ಇದೇನು ಸ್ಪೈಡರ್ ಪ್ಲ್ಯಾಂಟ್ನ ಚಿಕ್ಕ ಕಪ್ಪಿಗೆ ಹಾಕಿಟ್ಟಿದ್ನೋ ಅದನ್ನು ಕೂಡ ಅದು ಪ್ಲೇಸ್ಗೆ ಇಟ್ಬಿಡೋಣ. ಈ ರೀತಿ ಚಿಕ್ಕ ಚಿಕ್ಕ ಬುದ್ಧನ ನಾನು ತರಿಸಿದ್ದೆ. ಇದು 99ಗೆ 4 ಬಂದಿತ್ತು, ತುಂಬ ಕ್ಯೂಟಾಗಿತ್ತು. ಹಾಗೆ ಇಲ್ಲಿ ಎಂಟ್ರೆನ್ಸ್ ಬಾಗ್ಲ ಹತ್ರ ಈ ರೀತಿ ಒಂದು ಪ್ಲ್ಯಾಂಟ್ನ ಹ್ಯಾಂಗ್ ಮಾಡಿದ್ದೀನಿ. ಇದ್ರ ನೇಮ್ ಗೊತ್ತಿಲ್ಲ,
ತುಂಬಾನೇ ಚೆನ್ನಾಗಿದೆ. ಅದು ಕೂಡ ಗ್ರೋತಿಂಗ್ ಆಗಿದೆ. ಹಾಗೇನೆ ಮಧ್ಯಾಹ್ನ ಊಟಕ್ಕೆ 1 ಕಪ್ ಅಷ್ಟು ರೈಸ್ ತಗೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪಿನ ಸಾರು ಮಾಡಿದ್ನಲ್ಲ, ಸ್ವಲ್ಪ ತುಪ್ಪ ಹಾಕೊಳ್ತಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತೆ ಕಾಳು ಹುರಿದಿರೋ ಅಂಥದ್ದು ಇದನ್ನ ಸ್ವಲ್ಪ ತಗೊಂಡಿದ್ದೀನಿ. ಸ್ವಲ್ಪ ಅರ್ಧ ಕ್ಯಾರೆಟ್ ತಗೊಂಡಿದ್ದೀನಿ. 1 ಕಪ್ ಮೊಸರು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರ್ ಹಾಕೊಂಡು ಇವತ್ತಿನ ಊಟನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇವತ್ತು ನನ್ನ ಮಗಳು ಕೂಡ ಇರೋದ್ರಿಂದ ಇಬ್ರು ಕೂಡ ಒಟ್ಟಿಗೆ ಊಟ ಮಾಡ್ಬೋದು. ಅವಳು ಬರೀ ರೈಸ್ ಅಷ್ಟೇ ತಿನ್ನೋದು. ಅದ್ರ ಜೊತೆಗೆ ಒಂದ್ 2-3 ಪೀಸ್ ಕ್ಯಾರೆಟ್ ಕೂಡ ಕೊಟ್ಟಿದ್ದೇನೆ. ತಿಂತಾಳೋ ಇಲ್ವೋ ಗೊತ್ತಿಲ್ಲ. ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಅವಳು ಸಾಂಬಾರ್ ಹಾಕೊಳ್ಳೋದಿಲ್ಲ, ಹಾಗಾಗಿ ಬರೀ ತುಪ್ಪ ಅನ್ನನೇ ತಿಂತಾಳೆ. ಅಷ್ಟೊಂದು ಖಾರ ಅವಳು ತಿನ್ನೋದಿಲ್ಲ. ಸ್ವಲ್ಪ ಖಾರ ಆದ್ರೂ ಕೂಡ ಬೇಡ ಬೇಡ ಅಂತಾಳೆ. ಹಾಗಾಗಿ ಬರೀ ರೈಸ್ಗೆನೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಡ್ತೀನಿ. ಅವಳಿಗೆ ಬೇಕಾದಾಗ ತಿಂತಾಳೆ. ನಾವು ತಿನ್ಸಕ್ ಹೋದಾಗ ಬೇಡ ಬೇಡ ಅಂತಾಳೆ. ಹಾಗಾಗಿ ಅವಳ ಇಷ್ಟ ಏನಾದ್ರೂ ತಿನ್ಲಿ ಅಂತ ಅವಳಿಗೆ ಬಿಟ್ಬಿಡ್ತೀವಿ. ಅವಳು ಕೇಳಿದ್ದಾಗ ಕೊಡ್ತೀನಿ ನಾನು. ಹಾಗೇನೆ ಊಟ ಆದ್ಮೇಲೆ ಈ ರೀತಿ ಕುಚ್ಚು ಕಟ್ಟೋದಕ್ಕೆ ದಾರ ಸುತ್ಕೊಳ್ಳೋದಿರುತ್ತಲ್ಲ, ಅದನ್ನೆಲ್ಲ ಬಾಕಿ ಇಟ್ಕೊಂಡಿರ್ತೀನಿ. ಊಟ ಆದಾಗ ಅಥವಾ ಸ್ನಾಕ್ಸ್ ತಿಂದಾಗ ನೈಟ್ ಮಾಲ್ಟ್ ಕುಡ್ದಾಗ ಆಗ ಈ ರೀತಿ ದಾರಗಳನ್ನೆಲ್ಲ ಸುತ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ. ನಂಗೂ ಕೂಡ ಜೀರ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಎಕ್ಸರ್ಸೈಸ್ ಕೂಡ ವಾಕ್ ಆಗುತ್ತೆ ಅಂತ ಈ ರೀತಿ ಇಟ್ಕೊಂಡು ದಾರಗಳನ್ನೆಲ್ಲ ಸುತ್ಕೊಳ್ತೀನಿ. ಒಂದು 6 ರೌಂಡ್ ಹಾಕೋ ಅಷ್ಟರಲ್ಲಿ ಆಲ್ರೆಡಿ ಅರ್ಧ ಹರ್ಗೆ ಹೋಗಿರುತ್ತೆ. ಅಷ್ಟು ವಾಕ್ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಳ್ತೀನಿ. ಇವಾಗ ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ 2 ಗಂಟೆ ಆಗಕ್ ಬಂತು. ಇವಾಗ ಕುತ್ಕೊಂಡು ಕುಚ್ಚು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಇವಳು ಬೇರೆ ಎದ್ದೇ ಇದ್ದಾಳೆ. ಇವಳನ್ನು ಕೂಡ ಮಲಗಿಸ್ಬೇಕು. ಈಗ ಸ್ವಲ್ಪ ಕುಚ್ಚನ್ನ ಕಟ್ತಿರ್ತೀನಿ. ಅವಳು ಮಲಗ್ತೀನಿ ಅಂದಾಗ ಅವಳನ್ನ ಮಲಗಿಸಿದ್ರೆ ಆಯ್ತು ಅಂತ ಕುಚ್ಚನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಇನ್ನು ಬೀಡ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಬೀಡ್ ಕೂಡ ಸ್ಯಾರಿ ನೋಡಿ ಅದು ಯಾವ ತರ ಡಿಸೈನ್ ಹಾಕೋದು ಅಂತ ನೋಡ್ಕೊಂಡು ಬೀಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದಕ್ಕೆ ಬೀಡ್ ಸ್ಮಾಲ್ ಸೈಜ್ ಬೀಡ್ದು ಪೋಣಿಸಿ ಇಟ್ಕೋಬೇಕು. ಒಂದೊಂದಕ್ಕೆ ಹಾಗೇನೆ ಹಾಕೋದಿರುತ್ತೆ. ಒಂದೊಂದು ಅದೇನೋ ಹರಳೆ ದಾರ ರೆಡಿ ಮಾಡ್ಕೊಂಡಿರ್ತೀವೋ ಅದಕ್ಕೆ ಪೋಣಿಸಿ ಇಟ್ಕೊಳ್ಳೋದು ಇರುತ್ತೆ. ಆ ರೀತಿ 2 ತರ ಹಾಕ್ಬೋದು. ಈಗ ನಾನು ಹಾಕ್ತಿರೋ ಡಿಸೈನ್ಗೆ ಮಣಿನ ಪೋಣಿಸಿ ಇಟ್ಕೋಬೇಕು. ಹಾಗಾಗಿ ಪೋಣಿಸ್ಕೊಳ್ತಿದ್ದೀನಿ. ಅರ್ಧ ಕುಚ್ಚನ್ನ ಹಾಕ್ತಿದ್ದೆ. ಆಗ ಮಲಗ್ತೀನಿ ಮಮ್ಮಿ ಅಂದ್ಲು. ಅಷ್ಟರಲ್ಲಿ ಮಲಗ್ಸೋಣ ಅವಳನ್ನ ಅಂತ ಬಂದು ಅವಳು ಮಲ್ಕೊಂಡು ನಾನೀಗ ಉಳ್ದಿರೋಂಥ ಕುಚ್ಚನ್ನ ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹೋಗಿ. ಅವಳಂತೂ ಇನ್ನು 5 ಗಂಟೆವರೆಗೂ ಮಲ್ಕೊಳ್ತಾಳೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ನಟ್ಸು ಈ ರೀತಿ ಎಲ್ಲ ಮಿಕ್ಸಲ್ಲಿ ತಗೊಂಡಿದ್ದೀನಿ. ಅದನ್ನ ತಿಂದು ಮುಗಿಸಿ ಕುಚ್ಚು ಕಟ್ತಾನೆ ಒಂದೊಂದು ಹಾಗೆ ತಿಂದ್ಕೊಳ್ತಿದ್ದೀನಿ. ತುಂಬ ಟೈಮ್ ಆಗೋಯ್ತು ಇವತ್ತು. ನಾಳೆ ಅಂತೂ ಫಂಕ್ಷನ್ ಇದೆ. ನಾಳೆ ಫಂಕ್ಷನಿಗೆ ಹೋಗ್ಬೇಕು. ಈಗ ಮದುವೆ ಆಯ್ತಲ್ಲ, ಅವ್ರದ್ದು ನಾಳೆ ಬೀಗ್ರೂಟ ಇದೆ. ಬೀಗ್ರೂಟಕ್ಕೆ ಹೋಗ್ಬೇಕು. ಹಾಗಾಗಿ ಇವತ್ತೇನೆ ಈ ಸೀರೆನ ಫುಲ್ ಕಂಪ್ಲೀಟ್ ಮಾಡಬೇಕು. ನೈಟ್ವರೆಗೂ ಎಷ್ಟೊತ್ತಾದರೂ ಕೂಡ ಕುಚ್ಚು ಕಟ್ಟಿ ಮುಗಿಸಿನೇ ಮಲ್ಕೋಬೇಕು. ಆ ಡಿಸೈನ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನೈಟ್ ಊಟಕ್ಕೆ ಮಾಲ್ಟ್ನ ತಗೊಂಡೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.